ಇನ್ನು ಬಂಧಿತ ಬುರುಡೆ ಚಿನ್ನಯ್ಯನಿಗೆ ನಿರಂತರ ವಿಚಾರಣೆ ನಡೆಸಲಾಗ್ತಾ ಇದೆ. ಚಿನ್ನಯ್ಯನ ಜಾತಕ ಜಾಲಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳ, ಮಂಡ್ಯ, ತಮಿಳುನಾಡಿನಲ್ಲಿ ಎಸ್ಐಟಿ ತನಿಖೆ ಮುಂದುವರೆದಿದೆ. ಬಂಧಿತ ಬುರುಡೆ ಚಿನ್ನಯ್ಯನಿಗೆ ನಿರಂತರ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಎಸ್ಐಟಿ ಟೀಮ್. ಚಿನ್ನಯ್ಯನ ಇಡೀ ಜಾತಕವನ್ನ ಎಸ್ಐಟಿ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಧರ್ಮಸ್ಥಳ, ಮಂಡ್ಯ, ತಮಿಳುನಾಡಿನಲ್ಲಿ ಎಸ್ಐಟಿ ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸಖತ್ತಾಗಿ ಗ್ರಿಲ್ ಮಾಡಿತ್ತು ಈ 2 ಡೇಸ್ ಬ್ಯಾಕ್ ಚಿನ್ನಯ್ಯನಿಗೆ. ಅಂದ್ರೆ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟು ಎಸ್ಐಟಿ ಟೀಮ್ ಆತನಿಗೆ ಎಸ್ಐಟಿ ಟೀಮ್ ಕೇಳುವಂತಹ ಪ್ರಶ್ನೆಗೆ ಚಿನ್ನಯ್ಯ ಕಕ್ಕಾಬಿಕ್ಕಿಯಾಗಿದ್ದ. ಬುರುಡೆಯನ್ನ ಎಲ್ಲಿಂದ ತಂದಿದ್ದಿ, ಎಷ್ಟು ಆಳ ಅಗೆದು ಹೂತಿಟ್ಟಿದ್ದೆ, ಅದನ್ನ ತೆಗೆಯುವಂತಹ ಸಂದರ್ಭದಲ್ಲಿ ನಿನ್ನ ಜೊತೆಗೆ ಯಾರೆಲ್ಲ ಇದ್ರು, ಆ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಅದಾದ ನಂತರ ಮತ್ತೆ ವಿಚಾರಣೆಯನ್ನ ಮುಂದುವರಿಸ್ತಾ ಇರುವಂತದ್ದು. ವಿಚಾರಣೆಯ ವೇಳೆ ಚಿನ್ನಯ್ಯ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗಪಡಿಸಿದ್ದಾರೆ. ಎಸ್ಐಟಿ ಮುಂದೆ ಹಲವರ ಹೆಸರು ಹೇಳಿದ್ದಾರೆ ಮಾಸ್ಕ್ಮನ್. ಸೊ ಇದೀಗ ಚಿನ್ನಯ್ಯನ ಕಾಂಟ್ಯಾಕ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ, ಆತನ ಟ್ರಾವೆಲ್ ಹಿಸ್ಟರಿ ಆಗಿರ್ಬೋದು, ಆತನ ಕಾಂಟ್ಯಾಕ್ಟ್ ಲೀಸ್ಟ್ ಆಗಿರ್ಬೋದು, ಯಾರೆಲ್ಲ ಇದ್ದಾರೆ, ಒಂದಷ್ಟು ಜನಗಳ ಹೆಸರನ್ನ ಬಾಯ್ಬಿಟ್ಟಿರುವಂಥದ್ದು ಚಿನ್ನಯ್ಯ. ಹಾಗೆ ಆತನ ಜಾಲವನ್ನ ಜಾಲಾಡ್ತಾ ಹೋದ ಹಾಗೆ ಆತನ ಸುತ್ತಮುತ್ತ ಇರುವವರು, ಅಂದ್ರೆ ಆತನ ಕಾಂಟ್ಯಾಕ್ಟ್ ಅಲ್ಲಿ ಇರುವವರಿಗೂ ಕೂಡ ಇದೀಗ ಭಯ ಹುಟ್ಟಿದೆ, ನಡುಕ ಉಂಟಾಗಿರುವಂಥದ್ದು. ಸೊ ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಯನ್ನ ಚಿನ್ನಯ್ಯ ಹೇಳಿದ್ದಾರೆ, ಬಹಿರಂಗಪಡಿಸಿದ್ದಾರೆ. ಎಸ್ಐಟಿ ಮುಂದೆ ಹಲವರ ಹೆಸರನ್ನ ಮಾಸ್ಕ್ಮನ್ ಹೇಳಿರುವಂಥದ್ದು. ಚಿನ್ನಯ್ಯ ಒಂದು ರೀತಿಯಾಗಿ ಸಾಕಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬಿಕಾಸ್ ಧರ್ಮಸ್ಥಳದ ಹೆಸರನ್ನ ಅಪಪ್ರಚಾರ ಮಾಡೋದಕ್ಕಾಗಿ, ಧರ್ಮಾಧಿಕಾರಿಗಳ ಹೆಸರನ್ನ ಅಪಪ್ರಚಾರ ಮಾಡೋದಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರ ಕೆಂಗಣ್ಣಿಗೂ ಕೂಡ ಕಾರಣ ಆಗಿದ್ರು. ಇಂದು ಮುಸುಕುಧಾರಿ ವಿಚಾರಣೆ. ಮಾಸ್ಕ್ಮನ್ ಚಿನ್ನಯ್ಯ ಆಪ್ತರಿಗೆ ಕಾದಿದೆ ಇವತ್ತು ಕೂಡ ಬಿಗ್ ಶಾಕ್. ಒಂದಷ್ಟು ಜನರ ಹೆಸರನ್ನ ಬಾಯ್ಬಿಟ್ಟಿರುವಂಥದ್ದು. ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಹಲವರ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಯಾರಿಗೆಲ್ಲ ನೋಟಿಸ್ ಕೊಡ್ತಾರೆ ಅನ್ನೋದೇ ಇದೀಗ ಸಸ್ಪೆನ್ಸ್ ಆಗಿರುವಂಥದ್ದು. ಷಡ್ಯಂತ್ರದ ಮಾಸ್ಟರ್ ಮೈಂಡ್ಗೆ ಇದೀಗ ಎಸ್ಐಟಿ ಬುಲಾವ್ ಕೊಟ್ಟಿದೆ. ಬುರುಡೆ ಗ್ಯಾಂಗ್ಗೆ ಬಿಸಿ ಮುಟ್ಟಿಸೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಇದು ಮುಸುಕುಧಾರಿ ಚಿನ್ನಯ್ಯ ವಿಚಾರಣೆಗೆ ಪ್ಲಾನಿಂಗ್ ಮಾಡಿಕೊಳ್ಳಲಾಗಿದೆ. ಚಿನ್ನಯ್ಯ ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಸ್ಫೋಟಕ ಮಾಹಿತಿಯನ್ನ, ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆತನ ಕಾಂಟ್ಯಾಕ್ಟ್ ಲೀಸ್ಟ್ ಅನ್ನ ಜಾಲಾಡ್ತಾ ಹೋದ ಹಾಗೆ ಒಂದಷ್ಟು ಜನರ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ. ಸೊ ಅವರಿಗೆ ಎಲ್ರಿಗೂ ಕೂಡ ಇವತ್ತು ನೋಟಿಸ್ ಹೋಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಸೊ ಚಿನ್ನಯ್ಯನ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇದ್ರು, ಆತನ ಸುತ್ತ ಯಾರೆಲ್ಲ ಇದ್ರು, ಆತನ ಟ್ರಾವೆಲಿಂಗ್ ಹಿಸ್ಟ್ರಿ, ಆತನ ಕಾಂಟ್ಯಾಕ್ಟ್ ಲೀಸ್ಟ್ ಯಾರೆಲ್ಲ ಇದ್ದಾರೆ, ಎಲ್ರಿಗೂ ಕೂಡ ಇದೀಗ ಭಯ ಹುಟ್ಟಿದಂತಾಗಿದೆ. ಅಂಡ್ ಇವತ್ತು ಅವರಿಗೆ ವಿಚಾರಣೆಗೆ ನೋಟಿಸ್ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಬಿಕಾಸ್ ಚಿನ್ನಯ್ಯ ಹೇಳಿರುವಂತಹ ಹೇಳಿಕೆಗಳು ಸಾಕಷ್ಟು ಗೊಂದಲಗಳಿದೆ, ದ್ವಂದ್ವದ ಹೇಳಿಕೆಗಳನ್ನು ನೀಡಿದ್ದಾರೆ. ಆಮೇಲೆ ಸರ್ಚ್ ಮಾಡಿದಂತಹ ಪ್ಲೇಸ್ಗಳು, ಆತ ತೋರಿಸಿದಂತಹ ಜಾಗಗಳು, ಕಳೆಹಬರಗಳು ಪತ್ತೆ ಆಗದೇ ಇರುವಂಥದ್ದು, ಸಾಕಷ್ಟು ಜನ ಆರೋಪ ಮಾಡ್ತಾ ಇರುವಂಥದ್ದು. ಬಿಜೆಪಿ ನಾಯಕರಾಗಿರ್ಬೋದು, ಕಾಂಗ್ರೆಸ್ ನಾಯಕರಾಗಿರ್ಬೋದು, ಧರ್ಮಸ್ಥಳದ ಹೆಸರನ್ನ ಕೆಡಿಸೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ನಡೆದಿದೆ, ಆತನ ಹಿಂದೆ ತುಂಬಾ ಜನ ಇದ್ದಾರೆ, ದುಡ್ಡಿಗಾಗಿ ಮಾಡ್ತಿದ್ದಾರೆ, ಈ ರೀತಿಯಾಗಿ ಸಾಕಷ್ಟು ಆರೋಪಗಳು, ಅನುಮಾನಗಳು ಮಾಸ್ಕ್ಮನ್ ಮೇಲೆ ಬಂದಿರುವ ಹಿನ್ನೆಲೆ, ಹಾಗೆ ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಂತಹ ಹಿನ್ನೆಲೆ, ಆತ ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ದರಿಂದಾಗಿ ಅರೆಸ್ಟ್ ಮಾಡಿ ಎಸ್ಐಟಿ ವಿಚಾರಣೆಯನ್ನ ಕೈಗೊಳ್ಳಲಾಗಿದ್ದು. ಅಂದ್ರೆ ತಾಳ್ಮೆ ತಗೊಂಡು ಒಂದಷ್ಟು ದಿನ ಟೈಮ್ ತಗೊಂಡು ಆತ ಹೇಳಿದಂತಹ ಜಾಗಗಳಲ್ಲಿ ಎಲ್ಲ ಕಡೆನೂ ಕೂಡ ವಿಚಾರಣೆಯನ್ನ ಮಾಡಿ ಶೋಧ ಕಾರ್ಯವನ್ನ ನಡೆಸಿ ಯಾವುದೇ ಕಳೆಬರಹಗಳು ಪತ್ತೆ ಆಗದೇ ಇರುವಂತಹ ಹಿನ್ನೆಲೆ ಇದೀಗ ಎಸ್ಐಟಿ ವಶಕ್ಕೆ ಪಡೆದುಕೊಂಡು ಮತ್ತೆ ವಿಚಾರಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಆ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಜನರ ಹೆಸರನ್ನ ಚಿನ್ನಯ್ಯ ಹೇಳಿದ್ದಾರೆ. ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಇವತ್ತು ನೋಟಿಸ್ ಹೋಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತದೆ.